5 ವರ್ಷ ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸದನದಲ್ಲಿ ಬಿಜೆಪಿ ನಾಯಕರಿಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಸ್ಪಷ್ಟೀಕರಣ ಅಂತ ಕಾಣಿಸ್ತಾ ಇದೆ ಇದು ಸಿದ್ದರಾಮಯ್ಯನವರದು. ಯಾಕಂದರೆ ಬಿಜೆಪಿಯವರು ಜನಪರವಾದಂಥ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳಿದ್ರೆ, ಸರ್ ಕುರ್ಚಿ ಚೇಂಜ್ ಆಗುತ್ತಾ, ಅಲ್ಲಾಡ್ತಾ ಇದೆಯಾ, ನೀವೇ ಅಲ್ಲಾಡಿಸ್ತಿದ್ದೀರಾ, ಯಾವಾಗ ಚೇಂಜ್ ಆಗುತ್ತೆ, ಇದೆಲ್ಲ ಚರ್ಚೆಗಳು ರೀ, ಅನಾವಶ್ಯಕತೆ ಇದು. ಉತ್ತರ ಕರ್ನಾಟಕ ಭಾಗ ಚರ್ಚೆ ಆಗಲಿ ಅಂತ ಅಲ್ಲಿ ಇಟ್ಕೊಂಡಿದ್ದಾರೆ. ಇವರು ಬರೀ ರಾಜಕೀಯದ ಚರ್ಚೆ ಮಾಡ್ತಾ ಇದ್ದಾರೆ. ಆದರೂ ಸಿದ್ದರಾಮಯ್ಯನವರು ತಾಳ್ಮೆಯನ್ನು ಕಳೆದುಕೊಳ್ಳಿಲ್ಲ ಅವರು. ಬಟ್ ಅವ್ರ ಧಾಟಿ ಇದೆ, ಅವ್ರ ಶೈಲಿ ಇದೆ, ಅದರಲ್ಲೇ ಉತ್ತರ ಕೊಟ್ಟರವರು. ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 140 ಜನ ಶಾಸಕರು ನಮ್ಮ ಪರವಾಗಿದ್ದಾರೆ. 5 ವರ್ಷ ನಾವೇ ಇರ್ತೇವೆ. ನಾನು ಅಂತ ಬಂದಿಲ್ಲ ಅಲ್ಲಿ, ನಾವು 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಮುಂದೆಯೂ ನಿಮಗೆ ಜನ ಅವಕಾಶ ಕೊಡೋದಿಲ್ಲ. ಅಶೋಕ್ ಮಾತಿಗೆ ಮಾಡ್ಕೊಡ್ತೀನಿ ಅಂತ ತಾರತಮ್ಯ ಮಾಡಿದ್ರೆ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಉರಿತಾ ಇದೆ ಗ್ಯಾರಂಟಿ. ನೀವೇ ಸದನದಲ್ಲಿ ಸಿಎಂ ಕುರ್ಚಿ ವಿಚಾರದ ಪ್ರಸ್ತಾಪ ಪದೇ ಪದೇ ಕಾಲೆಳೆದಿದ್ದಾರೆ ಬಿಜೆಪಿ ಶಾಸಕರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿದ್ದೇವೆ, ನಮ್ಮಲ್ಲಿ ಹೈಕಮಾಂಡ್ ಇದೆ, ತೀರ್ಮಾನ ಮಾಡುತ್ತೆ. ನಮಗೆ 2013ರಲ್ಲೂ ಕೂಡ ಜನ ಆಶೀರ್ವಾದ ಮಾಡಿದ್ರು, ಈಗಲೂ ನಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ. ನಿಮಗೆ ಯಾವಾಗಲೂ ಆಶೀರ್ವಾದ ಮಾಡಿಲ್ಲ, ನೀವೆಲ್ಲ ಹಿಂಬಾಗಿಲು ಮೂಲಕ ಬಂದಿದ್ದೀರಿ. ಒಂದ್ಸಲ ಆದರೂ ಜನ ನಿಮ್ಗೆ ಆಶೀರ್ವಾದ ಮಾಡಿದಾರ, ಫುಲ್ಲು ಮೆಜಾರಿಟಿ ಕೊಟ್ಟಿದ್ದಾರಾ? ಆಪರೇಷನ್ ಕಮಲದ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಆದರೆ ಇಲ್ಲಿ ಬಿ ಜೆ ಪಿಯವರ ಪ್ರಶ್ನೆಗಳು ಜನಪರವಾದಂಥ ಕಾಳಜಿಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ರೈತರ ಬಗ್ಗೆ ಇರಬೇಕಾಗಿತ್ತು. ಆದರೆ ದುರಾದೃಷ್ಟ ಬರೀ ಕುರ್ಚಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾಡ್ತೀವಿ ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲೂ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲೂ ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಕಡಿಮೆ ಬರ್ತಾರೆ. ಯತ್ನಾಳವ್ರು ಯಾಕೋ ಸುಮ್ಮನೆ ಕೂತಿದಾರಲ್ಲ, ಹೊಸ ಪಕ್ಷ ಹಿಟಾಚಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತಿನ ಸಿದ್ದರಾಮಯ್ಯನವರ ಕೌಂಟರ್ ನೋಡಿದ್ವಿ. ಬಿಜೆಪಿ ನಾಯಕರಿಗಷ್ಟೇ ಅಲ್ಲ, ಯಾರು ಕುರ್ಚಿ ಕಿತ್ತಾಟದ ಬಗ್ಗೆ ಪ್ರಶ್ನೆ ಮಾಡ್ತಾರೋ ಅವ್ರಿಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಬಟ್ ಇನ್ನೊಂದು ಆಯಾಮದಲ್ಲಿ ಚರ್ಚೆ ಮಾಡೋದಾದರೆ ನಾವು ಅಂತ ಹೇಳಿದ್ದಾರೆ, ನಾನು ಅಂತ ಎಲ್ಲಿ ಹೇಳಿಲ್ಲ ಅವರು, ನಾನೇ ಮುಂದುವರಿತೀನಿ ಅಂತ ಹೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಚರ್ಚೆ ಇನ್ನೂ ಹಾಗೆ ಇರುತ್ತೆ, ಜೀವಂತವಾಗಿರುತ್ತೆ ಅನ್ನೋದನ್ನು ಕೂಡ ಈ ಹೇಳಿಕೆ ಸೂಚಿಸುತ್ತಾ ಹೇಗೆ? ಪ್ರಭು, ಇಲ್ಲಿಯವರೆಗೆ ಸದನದ ಹೊರಭಾಗದಲ್ಲಿ CM ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು. ನಾಯಕರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಅದರ ಮೇಲೆ ಚರ್ಚೆಗಳು ಕೂಡ ಆಗ್ತಾ ಇತ್ತು. ದೆಹಲಿ ಮಟ್ಟಕ್ಕೂ ಕೂಡ ಅದು ಹೋಗಿತ್ತು. ಆದರೆ ಇಲ್ಲಿಯವರೆಗೆ ಇತ್ಯರ್ಥ ಆಗಿಲ್ಲ. DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಅಂತೇಳಿ ಇನ್ನೂ ಅಧಿಕಾರ ಹಂಚಿಕೆಯ ಬಗ್ಗೆ ಯಾವುದೇ ನಿರ್ಧಾರ ಅಂತಿಮವಾಗಿ ಹೊರಬಿದ್ದಿಲ್ಲ. ಆದರೆ ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಸುವರ್ಣಸೌಧದ ಅಧಿವೇಶನದಲ್ಲೂ ಕೂಡ ವಿಧಾನಸಭೆಯಲ್ಲಿ ವಿಚಾರ ಪ್ರಸ್ತಾಪ ಆಗತ್ತೆ. ಕುಣಿಗಲ್ ಶಾಸಕರಾಗಿರುವಂಥ ರಂಗನಾಥ್ ಅವರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಜೋರು ಧ್ವನಿಯಲ್ಲಿ ಪ್ರಸ್ತಾಪವನ್ನು ಮುಂದೆ ಇಡ್ತಾರೆ. ನಮಗೆ ಅನುದಾನದ ಕೊರತೆ ಆಗ್ತಾ ಇದೆ, ಮಧುಗಿರಿಗಾದರೆ ನೀವು ಹೆಚ್ಚಿನ ಅನುದಾನವನ್ನು ಕೊಡ್ತೀರಿ, ನಮಗೆ ಕೊಟ್ಟಿರುವಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡೋದಿಲ್ಲ ಅನ್ನುವಂಥ ಆಕ್ರೋಶವನ್ನು ಅವರು ಹೊರ ಹಾಕ್ತಾರೆ. ರಂಗನಾಥರವರ ಆಕ್ರೋಶ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧವಾಗಿ ಇದ್ದಂತೆ ಕಾಣಿಸ್ತು. ಸೊ ಹಾಗಾಗಿ, ಯಾಕೆಂದರೆ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವರು, ಪದೇ ಪದೇ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಂಥವರು, ಅವರ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿ ರಂಗನಾಥ್ ಅವರು ಆಕ್ರೋಶಭರಿತವಾಗಿ ಹೇಳಿಕೆಯನ್ನು ಕೊಟ್ಟ ನಂತರ ಆ ಮಧ್ಯಪ್ರವೇಶ ಮಾಡಿದಂಥ ಅಶೋಕ್ ಅವರು ಕಾಲಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕೋ ರಂಗನಾಥ್ ಅವರು ನಿಮ್ಮ ವಿರುದ್ಧವಾಗಿ ಮಾತನಾಡದಂತೆ ಕಾಣಿಸ್ತಾ ಇದೆ, ನಿಮ್ಮ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕದಂತೆ ಕಾಣಿಸ್ತಾ ಇದೆ ಅಂತೇಳಿ ಕಾಲೆಳೆಯುವಂಥ ಒಂದು ಕೆಲಸವನ್ನು ಅಶೋಕ್ ಅವರು ಮಾಡ್ತಾರೆ. ಆಗ CM ಕುರ್ಚಿ ವಿಚಾರದ ಬಗ್ಗೆ DK ಶಿವಕುಮಾರ್ ಮತ್ತು ನಿಮ್ಮ ನಡುವೆ ನಡೀತಾ ಇರುವಂತಹ ಗದ್ದಲದ ಭಾಗವಾಗಿ ಈ ಒಂದು ಆಕ್ರೋಶ ಹೊರಬಿದ್ದಂತೆ ಕಾಣಿಸ್ತಾ ಇದೆ. ಅವರಿಗೆ ಉರಿ ಸ್ಟಾರ್ಟ್ ಆಗಿರಬೇಕು ಅಂತೇಳಿ ಅಶೋಕ್ ಕಾಲೆಳಿತಾರೆ.
ಆಗ ಸಿದ್ದರಾಮಯ್ಯ ಅವರು ರಂಗನಾಥ್ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಏನು ಎದ್ದು ನಿಂತಿರ್ತಾರೆ, ಉರಿ ಯಾರಿಗೂ ಆಗ್ತಾ ಇಲ್ಲ ನೀನು ಸುಮ್ಮನೆ ಕೂತ್ಕೋ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ಅನ್ನುವಂಥ ನಿಟ್ಟಿನಲ್ಲಿ ಉಪ್ಪು ಸುರಿಬೇಡ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಆಗ ಈ CM ವಿಚಾರದ ಕುರ್ಚಿ ಗಲಾಟೆ ಶುರುವಾಗತ್ತೆ. ಆಗ 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಆ ಕಡೆ BJP ಶಾಸಕರು ಹಾಕ್ತಾರೆ. ಆಗ ಸಿದ್ದರಾಮಯ್ಯನವ್ರಿಗೆ ನಾನು 5 ವರ್ಷ ನಾನೇ ಇರ್ತೇನೆ ಅಂತೇಳಿ ಮೊದಲಿಗೆ ಹೇಳ್ತಾರೆ. ಆನಂತರ 5 ವರ್ಷ ನಾವೇ ಇರ್ತೇವೆ ಅಂತೇಳಿ ಮತ್ತೊಮ್ಮೆ ಹೇಳ್ತಾರೆ. ನಂತರ ಮುಂದಿನ 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ, ನೀವು ಎಲ್ಲೂ ಕೂಡ ಜನರಿಂದ ಆಯ್ಕೆಯಾಗಿ ಬಂದಂಥವರಲ್ಲ, ನಾವು ಜನರಿಂದ ಆಯ್ಕೆಯಾಗಿ ಬಂದಂಥವ್ರು ಅಂತೇಳಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಹಾಗಾಗಿ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದ ಸೌಂಡ್ ಮಾಡುತ್ತೆ. ಸಿದ್ದರಾಮಯ್ಯ ಅವರು ನಾನೇ 5 ವರ್ಷಗಳ ಕಾಲ ಇರ್ತೇನೆ ಅಂತೇಳಿ ಒಂದು ಮಾತನ್ನು ಕೂಡ ಹೇಳ್ತಾರೆ. ನಂತರ ನಾವೇ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಈಗ ಕುತೂಹಲಗಳು ಹೆಚ್ಚಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.